ಏನಿದು ದೇಶ ಏನಿದು ದೇಶ ಪ್ರಜಾಪ್ರಭುತ್ವ ವಿರೋಧಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ ದೆಹಲಿ ಪೊಲೀಸರಿಗೆ ರೈತ ಸಂಘಟನೆಗಳು ಭಾಳ ಮುಖ್ಯವಾಗಿ ಇವತ್ತು ನಮ್ಮ ವಿದ್ಯಾರ್ಥಿ ಮಕ್ಕಳು ಬಂದಿದ್ದಾರೆ ಒಂದಷ್ಟು ಜನ. ಇವರೆಲ್ಲರೂ ಸೇರಿ ಇವತ್ತು ಈ ದೇಶದಲ್ಲಿ ಏನು ಈ ನೀಟ್ ಪರೀಕ್ಷೆಯಿಂದ ಸುಮಾರು 22 ಲಕ್ಷ ಜನ ಮಕ್ಕಳಿಗೆ ಅನ್ಯಾಯ ಆಗಿದೆ. ಮತ್ತು ಇದರಲ್ಲಿ ಸುಮಾರು 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಅದನ್ನೆಲ್ಲ ಖಂಡಿಸಿ ಇವತ್ತು ವಿಭಿನ್ನವಾಗಿ ವಿನೂತನವಾಗಿ ಛೀ ಥೂ ಅಂತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಕನ್ನಡ ಜಾಗೃತ ಪರಿಷತ್ನವ್ರು ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷದಾಯಕವಾದ ವಿಚಾರ. ಮಾಡಬೇಕು, ಇಂಥ ಕಾರ್ಯಕ್ರಮಗಳು ಮಾಡಬೇಕು. ಯಾಕೆ ಅಂತಂದರೆ ನಮ್ಮನ್ನು ಆಳ್ತಕ್ಕಂಥ ಜನಗಳೇನಿದ್ದಾರೆ, ರಾಜಕಾರಣಿಗಳೇನಿದ್ದಾರೆ, ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಯಾರೂ ಸಹ ಏನು ಏನು ಜನಪರವಾಗಿ ಕೆಲಸ ಮಾಡ್ತಾರೆ ಅಂತ ನಾವು ಅಂದ್ಕೊಂಡ್ರೆ ಅದು ಶತಮೂರ್ಖರು ನಾವೆಲ್ಲ. ಇವತ್ತು ಆ ರೀತಿಯಾದಂಥ ರಾಜಕಾರಣಿಗಳು ಇವತ್ತು ಕೆಲಸ ಮಾಡ್ತಾ ಇರೋದ್ರಿಂದ ಈ ಒಂದು ಏನು ಚೀತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ, ಇದಕ್ಕೆ ವಿಶೇಷವಾಗಿ ಕನ್ನಡ ಜಾಗೃತ ಪರಿಷತ್ತಿನ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಸ್ನೇಹಿತರೆ, ಇವತ್ತು ಏನು ಈ ನೀಟ್ ಪರೀಕ್ಷೆ ಬಂದಿದೆ, ನಮ್ಮ ಸರ್ ಮಹಾಬಲೇಶ್ವರ್ ಸರ್ ಹೇಳ್ದಂಗೆ ಹಿಂದೆಯಿಂದಲೂ ಸಹ ಈ ಒಂದು ಏನು ಪರೀಕ್ಷೆ ಪೇಪರ್ಗಳು ಲೀಕ್ ಆಗೋದನ್ನು ನಾವು ಕಂಡು ಕೇಳ್ತಾ ಇದ್ದೀವಿ. ನಾವು ಈ ರಾಜ್ಯದ ಕನ್ನಡಿಗರಾಗಿ ಕೇಳೋದು ಇಷ್ಟೇ, ಈ ನೀಟ್ ಬರೋದಕ್ಕೂ ಮುಂಚೆ CET ಅಂತ ಇತ್ತು, ಅದು ನಮ್ಮ ರಾಜ್ಯದವರೇ ಏನೋ ಒಂದು CET ಪರೀಕ್ಷೆನ ಮಾಡ್ತಿದ್ರು. ಮತ್ತು ನಮ್ಮ ರಾಜ್ಯದವ್ರಿಗೇ ಸಹ ಆ ಒಂದು ಮೆಡಿಕಲ್ ಸೀಟ್ಗಳು ಏನಿದ್ವು ಅವೆಲ್ಲವೂ ಸಹ ಅವರಿಗೆ ದೊರಕ್ತಾ ಇದ್ವು. ಇವತ್ತು ನೀಟನ್ನು ತಂದು ನಮ್ಮ ಕರ್ನಾಟಕದ ಮಕ್ಕಳು ಇವತ್ತು ಇಡೀ ದೇಶದಲ್ಲಿ ಏನು ಈ ಭಾರತ ದೇಶ ಇದೆ ಅಂಥ ಮಕ್ಕಳ ಮೇಲೆ ಕಾಂಪೀಟ್ ಮಾಡ್ತಕ್ಕಂಥ ಒಂದು ದುರವಸ್ಥೆಗೆ ಇವತ್ತು ಸರ್ಕಾರಗಳು ನಮ್ಮ ರಾಜ್ಯವನ್ನು ನೂಕಿದ್ದಾರೆ. ಇವತ್ತು ಇಡೀ ದೇಶದಲ್ಲಿ ಮೆಡಿಕಲ್ ಸೀಟ್ಗಳು ಬಹುತೇಕ ಈ ದೇಶದಲ್ಲಿ ಹೆಚ್ಚಾಗಿ ಎಲ್ಲಿದ್ದಾವೆ ಅಂತಂದರೆ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ನಮ್ಮ ಕರ್ನಾಟಕದ ರಾಜ್ಯದ ಮಕ್ಕಳು ಸಿಗಬೇಕಾದಂಥ ಏನು ಮೆಡಿಕಲ್ ಸೀಟ್ಗಳನ್ನ ಈ ಉತ್ತರ ಭಾರತದವರು ಮತ್ತು ಏನು ಬೇರೆ ಬೇರೆ ಕಡೆ ಇರ್ತಕ್ಕಂಥವರು ಅಲ್ಲಿಂದ ಬಂದು ಇಲ್ಲಿ ನಮ್ಮ ಮೆಡಿಕಲ್ ಸೀಟ್ಗಳನ್ನೆಲ್ಲ ಕಿತ್ಕೊಂಡು ನಮ್ಮ ಮಕ್ಕಳಿಗೆ ನಿಜವಾಗೂ ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು ನೀವು ನಮ್ಮ ಕಣ್ಣು ಮುಂದೆ ಇದೆ. ಇವತ್ತು ಒಂದೇ ದೇಶ ಒಂದೇ ಭಾಷೆ ಅಂತ ಹೇಳ್ತಾರೆ. ಈ ರೀತಿ ಹೇಳಿ ನಮ್ಮ ಕರ್ನಾಟಕದ ಬ್ಯಾಂಕ್ಗಳಲ್ಲಿ ನಮ್ಮ ಕನ್ನಡಿಗರ ಕೆಲಸ ಕಿತ್ಕೊಂಡಿದ್ದಾರೆ. ರೈಲ್ವೆ ಇಲಾಖೆಯಲ್ಲಿ ನಮ್ಮ ಕನ್ನಡಿಗರ ಕೆಲಸ ಕಿತ್ಕೋತಾ ಇದ್ದಾರೆ. ಮತ್ತು ಕನ್ನಡದಲ್ಲಿ ಪರೀಕ್ಷೆ ಕೊಡ್ರೆ ಅಂತಂದರೆ ನೀನು ಹಿಂದಿ ಇಂಗ್ಲೀಷ್ ಬರೀಬೇಕು ಅಂತಾರೆ. ಮತ್ತು ಈ ರಾಜ್ಯದಲ್ಲಿ ಎಲ್ಲ ವಿಧವಾದ ಸವಲತ್ತುಗಳನ್ನ ಕಿತ್ಕೊಂಡು ನಮ್ಮಲ್ಲಿ ಸುಮಾರು 4.5 ಲಕ್ಷ ಕೋಟಿ ನಾವು ಟ್ಯಾಕ್ಸ್ ಕಟ್ಟಿದ್ರೆ ಬರೀ 70-80 ಸಾವಿರ ನಮ್ಮ ರಾಜ್ಯಕ್ಕೆ ಕಳಿಸ್ತಾರೆ. ಇಷ್ಟೆಲ್ಲ ಅನ್ಯಾಯ ಆಗ್ತಾಯಿದ್ರು ನಮ್ಮದೇ ಆದಂಥ ನಮ್ಮ ರಾಜ್ಯದವರೇ ಆದಂಥ ನಮ್ಮ ಕನ್ನಡಿಗರು ಯಾಕಿದ್ರ ಬಗ್ಗೆ ಚಕಾರ ಎತ್ತಾ ಇಲ್ಲ? ಇಷ್ಟೆಲ್ಲ ಅನ್ಯಾಯ ನಡೀತಾ ಇದ್ರು ನಮ್ಮ ರೈತರಿಗೆ ಅನ್ಯಾಯ ಆಗ್ತಾಯಿದೆ. ಇವತ್ತು ವಿದ್ಯುತ್ ಶಕ್ತಿ ಖಾಸಗೀಕರಣ ಆಗಿ ನಮ್ಮ ನೇಕಾರರು ಉಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲದೆ ಆಗ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದಕ್ಕೆಲ್ಲ ಮೂಲ ಕಾರಣ ಯಾರು? ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಏನು BJP ಸರ್ಕಾರದವರು. ಇವತ್ತು BJP ಸರ್ಕಾರ ಅಂತಂದರೆ BJPಯವರು ಅದೊಂದು ಬಂಡವಾಳಶಾಹಿಗಳ ಪಕ್ಷ, ಒಂದು ಜಾತಿವಾದಿ ಪಕ್ಷ. ಅದು ನಿಮಗೆಲ್ಲ ಅರ್ಥ ಆಗಬೇಕು. ಇವತ್ತಿನ ಪ್ರಧಾನಮಂತ್ರಿಗಳು ಇಡೀ ದೇಶದ ಪ್ರಧಾನಿ ಆಗಲಿಕ್ಕೆ ಇವರು ನೋಡ್ತಾ ಇಲ್ಲ, ಒಂದೇ ದೃಷ್ಟಿಯಲ್ಲಿ ನೋಡ್ತಾ ಇಲ್ಲ. ಇವರು ಕೇವಲ BJP ಪ್ರಧಾನಮಂತ್ರಿಗಳಾಗಿ ಇವತ್ತು ದೇಶದಲ್ಲಿ ಇಷ್ಟೆಲ್ಲ ಅರಾಜಕತೆ ಉಂಟಾದರೂ ಸಹ ಕಣ್ಣು ಕಿವಿ ಇಲ್ದಂಗೆ ಇವತ್ತು ಕೂತಿದ್ದಾರೆ ಅಂತಂದರೆ ನಿಜವಾಗೂ ನಾಚಿಕೆಗೇಡಾಗಬೇಕು. ನಾನು ಇಷ್ಟೇ ಹೇಳೋದು, ಏನು ಇವತ್ತು ಪೇಪರ್ ಲೀಕ್ ಆಯಿತು ಅಥವಾ 1 ದಿನಕ್ಕೋ 2 ದಿನಕ್ಕೋ
ಈ ದೇಶನ ಆಳ್ತಾ ಇರ್ತಕ್ಕಂಥ ಪ್ರಧಾನಮಂತ್ರಿಗಳು ಒಂದು ಸುದ್ದಿಗೋಷ್ಠಿ ಮಾಡಿನೋ ಅಥವಾ ಟ್ವೀಟ್ ಮುಖಾಂತರನೋ ಮಕ್ಕಳೇ ಇವತ್ತು ನಿಮಗೆಲ್ಲ ಅನ್ಯಾಯ ಆಗಿದೆ, ಇದು ಯಾರು ಅನ್ಯಾಯ ಮಾಡಿದ್ದಾರೆ ಅವ್ರನ್ನ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಇದು ಈ ಒಂದು ನ್ಯಾಯ ಒದಗಿಸ್ಕೊಳ್ಳೋಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಪಡ್ತೀನಿ. ನೀವು ಧೈರ್ಯವಾಗಿರಿ. ಮತ್ತು ನೀವು ಇದು ಏನು ನೀಟ್ನ ಪರೀಕ್ಷೆನ ಬರ್ಸೋಣ, ಆದಷ್ಟು ಬೇಗ ನಿಮ್ಮ ನ್ಯಾಯ ಕೊಡಿಸ್ತೀನಿ ಅಂತ ಒಂದೇ ಒಂದು ಮಾತು ಹೇಳ್ಬೋದಾಗಿತ್ತು, ಒಂದೇ ಒಂದು ಮಾತು ಅವತ್ತು ಹೇಳ್ಬೋದಾಗಿತ್ತು. ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅಂದರೆ ಅವರೊಬ್ಬ ಸರ್ವಾಧಿಕಾರಿ ಮನೋಭಾವ ಇರ್ತಕ್ಕಂಥ ಪ್ರಧಾನಮಂತ್ರಿಯನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ. ಅವರೇನ ಒಂದು ಮಾತು ಹೇಳಿದಿದ್ರೆ ಸುಮಾರು 21 ಜನ ಮಕ್ಕಳು ಆತ್ಮಹತ್ಯೆ ನಿಂತೋಗೋದು. ಅಂದರೆ ಅವ್ರಿಗೆ ಇದಿಲ್ಲ. ಈಗ ಹೇಳ್ತಾರೆ ಅದೇನೋ ಫಾಸ್ಟ್ ಕೋರ್ಟ್ ಅಂತೆ, ಅಂದರೆ ತ್ವರಿತ ನ್ಯಾಯಾಲಯ ಮಾಡ್ತೀನಿ ಮತ್ತು ನಿಮಗೆಲ್ಲ ನ್ಯಾಯ ಕೊಡಿಸ್ತೀನಿ ಅಂತ. ನ್ಯಾಯ ಕೊಡಿಸ್ತೀರಾ ಸ್ವಾಮಿ? ಮತ್ತೆ ನಾವು 21 ಜನ ಮಕ್ಕಳನ್ನ ಬದುಕಿಸ್ಕೊಳ್ಳಿಕ್ಕೆ ಆಗ್ತೈತಾ? ಅವ್ರು ಮತ್ತೆ ಅವ್ರ ಕುಟುಂಬದವ್ರಿಗೆ ಎಷ್ಟೋ ಆಸೆಗಳು ಕನಸುಗಳನ್ನ ಕಟ್ಕೊಂಡಿರ್ತಾರೆ, ನಮ್ಮ ಮಕ್ಕಳು ಡಾಕ್ಟ್ರ್ ಆಗಬೇಕು ಅಂತ. ಆ ಒಂದು ಆಸೆನ ಪೂರೈಸ್ಲಿಕ್ಕೆ ಆಗ್ತೈತಾ? ಆಗೋದಿಲ್ಲ. ಹಂಗಾಗಿ ಇವತ್ತು ಹಿಂದೆ ಸುಮಾರು ಒಂದು ವರ್ಷಗಳ ಕಾಲ ನಮ್ಮ ರೈತರು ಅದೇ ಜಂತರ್ ಮಂತರ್ನಲ್ಲಿ ಏನು ನಮ್ಮ ಕೃಷಿ ಬೇಡಿಕೆಗಳಿದ್ದಾವೆ ಆ 3 ಬೇಡಿಕೆಗಳನ್ನ ಈಡೇರಿಸಬೇಕು ಅಂತೇಳಿ ಅಲ್ಲಿ 1 ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಿದ್ರು. ನೀವು ಹೋಗಲಿಲ್ಲ. ಸಾವಿರಾರು ಜನ ರೈತರು ಸತ್ತೋದ್ರು. ಆಮೇಲೆ ನಿಮಗೆ ಜ್ಞಾನೋದಯ ಆಗಿ ಆ 3 ಕೃಷಿ ಕಾಯ್ದೆಗಳನ್ನ ವಾಪಸ್ ತಗೊಂಡ್ರಿ. ಬೇಕಾ ನಿಮಗೆ? ಇಂಥ ಒಬ್ಬ ಸರ್ವಾಧಿಕಾರಿ, ಒಬ್ಬ ಭ್ರಷ್ಟ ಒಂದು ಪ್ರಧಾನಮಂತ್ರಿ ಮತ್ತು ಕೇಂದ್ರ ಸರ್ಕಾರ ನಮಗೆ ಬೇಕಾ? ಹಂಗಾಗಿ ಸ್ನೇಹಿತರೆ, ಇವತ್ತು ಯಾರು ಹಿಂದೆಯವರು ಇದ್ದುಕೊಳ್ಳಿ, ಇಲ್ಲಿನ ಕನ್ನಡಿಗರು, ಇಲ್ಲಿನ ಕನ್ನಡ ಸಂಘಟನೆಗಳು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಇವತ್ತು ಯಾರೂ ಸಹ ಮಧ್ಯಮ ವರ್ಗದವರು ಮತ್ತು ಬಡವರು ಇವತ್ತು ಏನು ದಿನಸಿ ವಸ್ತುಗಳು ಗಗನಕ್ಕೆ ಮುಟ್ಟಿದ್ದಾವೆ. ಯಾರೂ ಸಹ ಇವತ್ತು ಕೊಂಡ್ಕೊಂಡು ತಿನ್ನಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಸಂಬಳಗಳು ಹೆಚ್ಚಾಗ್ತಾ ಇಲ್ಲ. ಹಂಗಾಗಿ ಸ್ನೇಹಿತರೆ ಎಚ್ಚೆತ್ಕೋಬೇಕಾಗಿದೆ. ಕರ್ನಾಟಕದ ಜನ ಎಚ್ಚೆತ್ಕೋಬೇಕಾಗಿದೆ. ಎಚ್ಚೆತ್ಕೊಂಡು ಬೇರೆ ರಾಜ್ಯದವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದಾಗ ನಾವು ಅವ್ರನ್ನ ಎದುರಿಸಿ ಮತ್ತೆ ಹೊಸದಾಗಿ ಕರ್ನಾಟಕ ಕಟ್ಟುವಂಥ ಕೆಲಸನ ನೀವು ಮಾಡಬೇಕಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇನ್ನೂ ಅನೇಕ ಜನ ನನ್ನ ಸ್ನೇಹಿತರು ಮಾತಾಡೋರಿದ್ದಾರೆ. ಹಂಗಾಗಿ ನನ್ನ ಸದ್ಯಕ್ಕೆ ನನ್ನ ಮಾತುಗಳು ಮುಗಿಸ್ತೇನೆ. ನಮಸ್ಕಾರ. ಜೈ ಕರ್ನಾಟಕ ಮಾತು.